नीलकण्ठाय मृत्युञ्जयाय सर्वेश्वराय सदाशिवाय श्रीमन्महादेवाय नमः। राजाधिराजाय पृथ्वीधारिणे नमो जन्मये श्रवणाय ब्रह्मणे समेत ಆಶೀರ್ವದಿಸತಕ್ಕಂಥ ಅತಿ ಶುಭಗಳಿವೆ. ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಮಾತೃಸ್ವರೂಪಿಣಿಯಾಗಿರ್ತಕ್ಕಂಥ ದೇವಿಗೆ ಮೊದಲ ಸ್ಥಾನ. ಪ್ರಕೃತಿ ಮಡಿಲಲ್ಲಿರ್ತಕ್ಕಂಥ ಪ್ರಕೃತಿಯ ಏಳಿಗೆಗಾಗಿ ಮತ್ತು ಸುಧಾಕಾಲ ಭಕ್ತಪೂರ್ಣ ಸಹಿತ ಹರಿಸಿ ಆಶೀರ್ವದಿಸತಕ್ಕಂಥ ಗುಣ ಮಾತೃಗಳಿಗೆ ಮಾತ್ರ. ಅಂತಹ ಮಾತೃಶಕ್ತಿಯಾಗಿರ್ತಕ್ಕಂಥ ತಾಯಿಯ ಈ ವಿಶೇಷವಾಗಿರ್ತಕ್ಕಂಥ ಇವತ್ತಿನ ಉತ್ಸವ ಕಾಲ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಿ ದೇವಾಲಯಕ್ಕೆ ಬರ್ತಕ್ಕಂಥ ಪ್ರತಿಯೊಬ್ಬ ಭಕ್ತರಿಗೂ ಹಾಗೆ ಯಾರೆಲ್ಲ ದೇವಾಲಯದ ಪರವಾಗಿ ಅಥವಾ ದೇವಿಯ ಪರವಾಗಿ ಒಂದು ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ ಆ ಪ್ರಾರ್ಥನೆ ಸಲ್ಲಿಸುವಂತಹ ಪ್ರತಿಯೊಬ್ಬರ ಧ್ವನಿಗೂ ತಾಯಿಯ ಸಂಪೂರ್ಣ ಕೃಪಾಶೀರ್ವಾದ ಸಿಗಲಿ ಅಂತ ನಾನು ಸಹಿತ ಭಗವತಿಯನ್ನು ಪ್ರಾರ್ಥನೆ ಮಾಡ್ತೀನಿ. ಪ್ರಾಪ್ತ್ಯಾಪ್ತಿ ಪ್ರಚೋದ್ಯ ಜಯ ದುರ್ಗೇಂ ಜಯ ದುರ್ಗೇಂ ಜಯ ದುರ್ಗೇಂ. ಅಕ್ಷತೆ ದಕ್ಕೋತಿ ಅಕ್ಷತೆ ದಕ್ಕೋತಿ ಯಾರು ಮಾತಾಡ್ಬೇಕು? ಸನ್ಯಾಸಿ ಇದೆರಡು ನಮ್ಮನ್ನು ಕಾಪಾಡಿಕೊಂಡು ಬಂದಿದೆ. ಬೇರೆ ಬೇರೆ ಸಂದರ್ಭಗಳಲ್ಲಿ ನಮ್ಮ ಮೇಲೆ ಆಕ್ರಮಣ ಆದಾಗ ಅತ್ಯಾಚಾರಗಳು ನಡೆದಾಗ 1000 ವರ್ಷ ನಡ್ಕೊಂಡು ಬಂದಿದೆ. ಆವಾಗ ದೇವಸ್ಥಾನಗಳನ್ನು ಮಠ ಮಂದಿರಗಳನ್ನು ಅವರು ಪುಡಿ ಮಾಡಿದರೂ ಕೂಡ ಸಮಾಜ ಜಾಗೃತವಾಗಿ ಇದ್ದದ್ದು ಅದು ಸಂತ ಮಹಂತರು ಸನ್ಯಾಸಿಗಳು ಅವರ ಓಡಾಟದಿಂದ ಅವರ ಮಾರ್ಗದರ್ಶನದಿಂದ. ಆ ರೀತಿ ಇವತ್ತು ಇನ್ನೊಂದು ದೊಡ್ಡ ಆ ರೀತಿಯ ಅತ್ಯಾಚಾರದ ಸುನಾಮಿ ರೀತಿಯಲ್ಲಿ ಇವತ್ತು ನಮ್ಮ ದೇಶದ ಮೇಲೆ ನಮ್ಮ ಸಮಾಜದ ಮೇಲೆ ಆಕ್ರಮಣ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಪೂಜ್ಯ ಸ್ವಾಮೀಜಿರ ಅಂತ ಅನೇಕ ಜನ ಸನ್ಯಾಸಿಗಳು ಈ ದೇಶದಲ್ಲಿ ಓಡಾಡ್ತಾ ಇದ್ದಾರೆ. ಅವರ ಮಾರ್ಗದರ್ಶನದಿಂದ ಹಿಂದೂ ಸಮಾಜ ಮತ್ತೆ ಒಟ್ಟಾಗಿ ಒಂದಾಗಿ ಜಗತ್ತಿಗೆ ಶಾಂತಿ ಕೊಡಲಿ. ಯಾಕಂದರೆ ಜಗತ್ತಿಗೆ ಶಾಂತಿ ಕೊಡುವಂಥವ್ರು ಹಿಂದೂ ಸಮಾಜ ಮಾತ್ರ. ಅಹಂಕಾರದಿಂದ ಹೇಳ್ತಾ ಇಲ್ಲ ನಾನು, ಅದು ಸರ್ವವಿದಿತವಾದಂಥ ಒಂದು ಸಂಗತಿ.
ಸರ್ವೇ ಜನ ಸುಖಿನೋ ಭವಂತು ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಹಿಂದೂ ಮಾತ್ರ ಹೇಳ್ತಾ ಇರುವಂಥದ್ದು. ಎಲ್ಲರಿಗೂ ಒಳ್ಳೆಯದಾಗಲಿ, ಪ್ರಕೃತಿಯ ಎಲ್ಲದಕ್ಕೂ ಒಳ್ಳೆಯದಾಗಲಿ. ಸ್ವಾಮೀಜಿ ಅದನ್ನು ಹೇಳಿದ್ರು, ಪ್ರಕೃತಿಯ ಒಂದು ಚಿಂತನೆಯನ್ನು ಇಟ್ಕೊಂಡಂಥ ದೈವಿ ಶಕ್ತಿಗಳು, ದೇವಿ ಶಕ್ತಿಗಳು ಎಲ್ಲವೂ ಕೂಡ ಹಿಂದೂ ಸಮಾಜಕ್ಕೆ ಮಾತ್ರ ಅಲ್ಲ, ಜಗತ್ತಿನ ಎಲ್ಲ ಜನರಿಗೆ, ಪ್ರಾಣಿ ಪಕ್ಷಿ ಕ್ರಿಮಿ ಕೀಟಗಳಿಗೂ ಕೂಡ ಒಳ್ಳೆಯದಾಗಲಿ ಅಂತ ಯೋಚನೆ ಮಾಡುವಂಥ ಹಿಂದೂ ಸಮಾಜ. ಅದು ಉಳಿದರೆ ಮಾತ್ರ ಜಗತ್ತು ಉಳಿದರೆ. ಇವತ್ತು ನಾವೆಲ್ಲರೂ ನೋಡ್ತಾ ಇದ್ದೇವೆ ಜಗತ್ತಿನಾದ್ಯಂತ ಪರಸ್ಪರ ಯುದ್ಧಗಳನ್ನು, ಗೊಂದಲಗಳನ್ನು ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ಭಾರತವನ್ನು ಹಿಂದೂಗಳನ್ನು ಜಗತ್ತಿನ ಜನ ನಮ್ಮನ್ನು ರಕ್ಷಿಸಿ ಅಂತ ಹೇಳುವಂಥ ರೀತಿಯಲ್ಲಿ ಕೇಳ್ತಾ ಇರುವ ಸಂದರ್ಭದಲ್ಲಿ ಇಂಥ ಒಂದು ಬ್ರಹ್ಮಕಲಶದ ಮುಖಾಂತರ ಧರ್ಮ ಜಾಗೃತಿ, ಅದಕ್ಕೆ ಬೇಕಾದಂಥ ನಡತೆಗಳು, ನುಡಿಗಳು ಹೇಗಿರಬೇಕು ಅಂತ ಹೇಳುವಂಥ ಸನ್ಯಾಸಿ ಜಾಗೃತಿ, ಎರಡು ನಮ್ಮ ಸಮಾಜ ರೂಢಿಸಲಿ ಅಂತ ಹೇಳುವಂಥ ಮಾತಿನ ಜೊತೆಗೆ ನಾನು ಮಾತುಕತೆ ಸತ್ಯಾಸಫಲಾ ಸಂದೋದೆ ಪ್ರಸಾದೋ ವಸ್ತು. ಹಿಂದೆ ನಮಸ್ಕಾರ.